ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮದುವೆ ಅಂದರೆ ಅದೊಂದು ಬಣ್ಣಗಳ ಹಬ್ಬ. ಮೆಹಂದಿಯ ಹಸಿರು ಬಣ್ಣದ ನಂತರ ಮದುವೆಯ ಕಳೆ ಮತ್ತು ತೇಜಸ್ಸನ್ನು ಹೆಚ್ಚಿಸುವುದು ಅರಸಿನದ ಶಾಸ್ತ್ರ ಅಥವಾ ಹಳದಿ ಶಾಸ್ತ್ರ. ನಾವು ಇದನ್ನು ಸಂಭ್ರಮದಿಂದ ಮಾಡುತ್ತೇವೆ, ಒಬ್ಬರಿಗೊಬ್ಬರು ಅರಸಿನ ಹಚ್ಚಿ ಖುಷಿ ಪಡುತ್ತೇವೆ. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಮದುವೆಗೆ ಮುನ್ನವೇ ವಧುವರರಿಗೆ ಅರಿಶಿನವನ್ನು ಯಾಕೆ ಹಚ್ಚಬೇಕು? ಚಂದನವನ್ನು ಅಥವಾ ಬೇರೆ ಲೇಪನವನ್ನು ಹಚ್ಚಬಹುದಿತ್ತಲ್ಲ. ನಮ್ಮ ಋಷಿ ಮುನಿಗಳು ರೂಪಿಸಿದ ಈ ಆಚರಣೆಯ ಹಿಂದೆ ಕೇವಲ ಸೌಂದರ್ಯವಲ್ಲ, ಅದರ ಆಚೆಗೆ ನಿಂತಿರುವ ಪ್ರಬಲವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳಿವೆ. ವೇದಗಳಲ್ಲಿ ಅರಿಶಿನಕ್ಕೆ ಚಿನ್ನದ ಸ್ಥಾನವಿದೆ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಅರಿಶಿನ ಶಾಸ್ತ್ರದ ಹಿಂದಿರುವ ಆ ನೈಜ ರಹಸ್ಯವಾದರೂ ಏನು, ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳನ್ನು ನೀಡಲಾಗಿದೆ ಅನ್ನೋದನ್ನು ನೋಡೋಣ. ನಿತ್ಯದುನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮೊದಲಿಗೆ ನಮ್ಮ ಶಾಸ್ತ್ರಗಳು ಏನು ಹೇಳುತ್ತದೆ ಅಂತ ನೋಡೋದಾದ್ರೆ, ಸಂಸ್ಕೃತದಲ್ಲಿ ಅರಿಶಿನವನ್ನು ಹರಿದ್ರ ಎನ್ನುತ್ತಾರೆ. ಅಥರ್ವ ವೇದದಲ್ಲಿ ಅರಿಶಿನವನ್ನ ರೋಗ ನಿವಾರಕ ಮತ್ತು ದೈವಿಕ ಶಕ್ತಿಯುಳ್ಳ ವಸ್ತು ಎಂದು ವರ್ಣಿಸಲಾಗಿದೆ. ಪುರಾಣಗಳ ಪ್ರಕಾರ ಹಳದಿ ಬಣ್ಣವು ಶ್ರೀಮನ್ನಾರಾಯಣನಿಗೆ ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ವಿಷ್ಣುವು ಧರಿಸುವ ಪೀತಾಂಬರವನ್ನ ಹಳದಿ ವಸ್ತ್ರ ಅಂತ ಕರೆಯುತ್ತಾರೆ. ಹಾಗೆಯೇ ಅರಸಿನವು ಲಕ್ಷ್ಮೀ ದೇವಿಯ ಸಂಕೇತವೂ ಹೌದು. ಮದುವೆ ಎನ್ನುವುದು ಗೃಹಸ್ಥಾಶ್ರಮದ ಆರಂಭ. ಹೊಸ ಜೀವನಕ್ಕೆ ಕಾಲಿಡುವ ದಂಪತಿಗಳಿಗೆ ಲಕ್ಷ್ಮೀ ನಾರಾಯಣರ ಅನುಗ್ರಹ ಬೇಕು ಎನ್ನುವ ಕಾರಣಕ್ಕೆ ಈ ಶಾಸ್ತ್ರ ಮಾಡಲಾಗುತ್ತದೆ. ವೀಕ್ಷಕರ, ಇನ್ನೊಂದು ಸ್ವಾರಸ್ಯಕರವಾದಂತಹ ಪೌರಾಣಿಕ ಹಿನ್ನೆಲೆ ಏನಂದ್ರೆ, ಪಾರ್ವತಿ ದೇವಿಯು ಗಣೇಶನನ್ನ ಸೃಷ್ಟಿ ಮಾಡುವಾಗ ತನ್ನ ದೇಹಕ್ಕೆ ಲೇಪಿಸಿಕೊಂಡಿದ್ದ ಅರಸಿನ ಮತ್ತು ಗಂಧದ ಮಿಶ್ರಣದಿಂದಲೇ ಆತನಿಗೆ ಜೀವ ನೀಡಿದಳಿಗೆಂದು ಹೇಳಲಾಗುತ್ತದೆ. ಆದರೆ ಅರಸಿನಕ್ಕೆ ಹೊಸತನ್ನ ಸೃಷ್ಟಿಸುವ ಅಥವಾ ಪ್ರಾಣಶಕ್ತಿ ತುಂಬುವ ತಾಕತ್ತಿದೆ, ಅಂದರೆ ಶಕ್ತಿ ಹಾಗೂ ಚೈತನ್ಯ ಇದೆ ಎಂದು ನಂಬಲಾಗಿದೆ. ಅಲ್ಲದೆ ನಮ್ಮ ಹಿರಿಯರು ನಂಬಿದಂತೆ ಮದುವೆಗೆ ಸಿದ್ಧರಾದ ವಧುವರರ ಮೇಲೆ ಹಲವು ರೀತಿಯ ದೃಷ್ಟಿಗಳು ಬೀಳುವ ಸಾಧ್ಯತೆ ಇರುತ್ತದೆ. ಅರಸಿನಕ್ಕೆ ನಕಾರಾತ್ಮಕ ಶಕ್ತಿಗಳನ್ನು ಅಥವಾ ಕೆಟ್ಟ ದೃಷ್ಟಿಯನ್ನ ತಡೆಯುವ ಶಕ್ತಿ ಇದೆ ಎನ್ನುವಂಥದ್ದು ಶಾಸ್ತ್ರದ ನಂಬಿಕೆ. ಅದಕ್ಕಾಗಿಯೇ ಈ ಶಾಸ್ತ್ರ ಮುಗಿದ ಮೇಲೆ ವಧುವರರನ್ನ ಮನೆಯಿಂದ ಹೊರಗೆ ಕಳುಹಿಸುವ ಸಂಪ್ರದಾಯ ಇರುವುದಿಲ್ಲ. ಈಗಲೂ ಕೂಡ ಇದು ನಡೆದುಕೊಂಡು ಬರುತ್ತಿರುವಂಥದ್ದು. ವೀಕ್ಷಕರೇ, ಇನ್ನು ಇದರ ಹಿಂದಿರುವ ವಿಜ್ಞಾನವನ್ನ ನೋಡೋದಾದ್ರೆ, ಅರಸಿನ ಪ್ರಪಂಚದ ಅತ್ಯುತ್ತಮ ನ್ಯಾಚುರಲ್ ಆಂಟಿಬಯೋಟಿಕ್. ಮದುವೆಯ ಸಮಯದಲ್ಲಿ ನೂರಾರು ಜನರನ್ನ ಭೇಟಿಯಾಗಬೇಕಾಗುತ್ತದೆ. ಇದರಿಂದ ಸೋಂಕುಗಳು ಹರಡುವ ಸಾಧ್ಯತೆ ಹೆಚ್ಚು. ಅರಸಿನದಲ್ಲಿರುವಂತಹ ಕುರ್ಕ್ಯುಮಿನ್ ಎಂಬ ಅಂಶವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ವಧುವರರಿಗೆ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ ತಗುಲದಂತೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಆಯುರ್ವೇದದ ಪ್ರಕಾರ ಅರಸಿನವು ದೇಹದಲ್ಲಿನ ಉಷ್ಣತೆಯನ್ನ ಹೊರಹಾಕಿ ದೇಹವನ್ನ ತಂಪಾಗಿರಿಸುತ್ತದೆ. ಮದುವೆಯ ಟೆನ್ಷನ್ ಮತ್ತು ಓಡಾಟದಿಂದ ಉಂಟಾಗುವ ಆಯಾಸವನ್ನ ಇದು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಇನ್ನೊಂದು ಮುಖ್ಯವಾದ ವೈಜ್ಞಾನಿಕ ಕಾರಣವಿದೆ. ಹಳೆಯ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ಗಳು ಇರಲಿಲ್ಲ. ಅರಸಿನಿಯು ಒಂದು ನೈಸರ್ಗಿಕವಾದ ಸ್ಕ್ರಬ್. ಇದನ್ನ ಹಚ್ಚಿ ಮಸಾಜ್ ಮಾಡುವುದರಿಂದ ಸತ್ತ ಜೀವಕೋಶಗಳು ಹೋಗಿ ಚರ್ಮಕ್ಕೆ ಒಂದು ವಿಶೇಷವಾದ ಹೊಳಪು ಬರುತ್ತದೆ. ಮದುವೆಯ ದಿನ ವಧುವರರು ಚಿನ್ನದಂತೆ ಹೊಳೆಯಲಿ ಎಂಬ ವೈಜ್ಞಾನಿಕ ಕಾರಣಕ್ಕಾಗಿಯೇ ಈ ಹಳದಿ ಶಾಸ್ತ್ರವನ್ನ ಮದುವೆಯ ದಿನದ ಬೆಳಿಗ್ಗೆ ಅಥವಾ ಹಿಂದಿನ ದಿನ ನಡೆಸಲಾಗುತ್ತದೆ. ವೀಕ್ಷಕರೇ, ಇದರ ಹಿಂದೆ ಒಂದು ಜ್ಯೋತಿಷ್ಯ ಶಾಸ್ತ್ರದ ರಹಸ್ಯವೂ ಕೂಡ ಇರುವಂಥದ್ದು. ನವ ಗ್ರಹಗಳಲ್ಲಿ ಗುರು ಗ್ರಹ ದಾಂಪತ್ಯ ಜೀವನದ ಕಾರಕ. ಗುರು ಗ್ರಹದ ಬಣ್ಣವೂ ಕೂಡ ಹಳದಿಯಾಗಿದೆ. ಯಾವಾಗ ನಾವು ಮೈ ತುಂಬ ಅರಸಿನವನ್ನ ಹಚ್ಚಿಕೊಳ್ಳುತ್ತೇವೋ ಅದು ನಮ್ಮಲ್ಲಿರುವಂತಹ ಗುರುಬಲವನ್ನ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಗುರುಬಲ ಚೆನ್ನಾಗಿದ್ದರೆ ದಾಂಪತ್ಯದಲ್ಲಿ ಜಗಳಗಳಿಲ್ಲದೆ ಸುಖ ಶಾಂತಿ ನೆಲೆಸುತ್ತದೆ ಅನ್ನುವಂತಹ ನಂಬಿಕೆ ಇರುವಂತಹದ್ದು. ಇನ್ನು ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ, ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳಲ್ಲಿ ಮಣಿಪುರ ಚಕ್ರ ಕೂಡ ಹೊಕ್ಕಳಿನ ಭಾಗದಲ್ಲಿ ಇರುತ್ತದೆ. ಈ ಚಕ್ರದ ಬಣ್ಣ ಕೂಡ ಹಳದಿ. ಅರಸಿನ ಶಾಸ್ತ್ರವು ಈ ಚಕ್ರವನ್ನ ಉತ್ತೇಜಿಸುತ್ತದೆ. ಇದು ಮನುಷ್ಯನಲ್ಲಿ ಆತ್ಮವಿಶ್ವಾಸವನ್ನ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತದೆ. ಮದುವೆಯಂತಹ ದೊಡ್ಡ ಜವಾಬ್ದಾರಿಯನ್ನ ಹೊರಲು ಬೇಕಾದ ಮಾನಸಿಕ ಧೈರ್ಯವನ್ನ ಈ ಬಣ್ಣ ಮತ್ತು ಅರಸಿನದ ಔಷಧೀಯ ಗುಣ ನೀಡುತ್ತದೆ ಎಂದು ಆಳವಾಗಿ ನಂಬಿಕೆ ಇರುವಂಥದ್ದು. ವೀಕ್ಷಕರೇ, ನೋಡಿದ್ರಲ್ಲ, ಅರಸಿನ ಶಾಸ್ತ್ರ ಅಂದ್ರೆ ಕೇವಲ ಬಣ್ಣ ಬಳಿದು ಫೋಟೋ ತೆಗೆಸಿಕೊಳ್ಳೋದಲ್ಲ.
ಇದು ದೇಹವನ್ನು ಶುದ್ಧೀಕರಿಸುವ, ಮನಸ್ಸನ್ನು ಶಾಂತಗೊಳಿಸುವ, ದೈವಿಕ ಅನುಗ್ರಹವನ್ನು ಪಡೆಯುವ ಒಂದು ಪವಿತ್ರ ಪ್ರಕ್ರಿಯೆ. ನಮ್ಮ ಪೂರ್ವಜರು ಎಷ್ಟೊಂದು ಬುದ್ಧಿವಂತರಾಗಿದ್ದರು ಅಲ್ವಾ? ಅವರು ಧರ್ಮದ ಹೆಸರಿನಲ್ಲಿ ನಮಗೆ ಆರೋಗ್ಯ ಮತ್ತು ವಿಜ್ಞಾನವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಆಚರಣೆಯನ್ನ ಕಾಟಾಚಾರಕ್ಕೆ ಮಾಡದೆ ಅದರ ಹಿಂದಿರುವ ಈ ಮಹತ್ವವನ್ನು ತಿಳಿದು ಆಚರಿಸಬೇಕು. ಆಗ ಸಿಗುವ ಆನಂದವೇ ಬೇರೆ. ನಿಮ್ಮ ಮದುವೆಯಲ್ಲಿ ಅಥವಾ ನಿಮ್ಮ ಮನೆಯವರ ಮದುವೆಯಲ್ಲಿ ನಡೆದ ಅರಿಶಿನ ಶಾಸ್ತ್ರದಲ್ಲಿ ಮರೆಯಲಾಗದ ಘಟನೆ ಯಾವುದಾದರೂ ಇದ್ದರೆ ಕಮೆಂಟ್ ಮಾಡಿ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.